ಇವತ್ತಿನ ನಮ್ಮ ಪಯಣ ನಂದಿ ಟೆಂಪಲ್ ಕಡೆಗೆ. ನಂದಿ ದೇವಸ್ಥಾನ ಅಂದ್ರೇನೆ ಒಂದು ನಾಸ್ಟಾಲಜಿಕಲ್ ಫೀಲಿಂಗ್ ಗೈಸ್. ನಿಮ್ಮ ಲೈಫಲ್ಲಿ ನಂದಿ ಟೆಂಪಲ್ ಅಂದಿದ ತಕ್ಷಣ ಏನು ನೆನಪಾಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನನಗೇನು ಅನಿಸುತ್ತೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಅಲ್ವಾ. ಸೊ ತಿರುಪತಿ ತುಂಬಾ ದೂರ ಇತ್ತು. ಈಗಿದ್ದಷ್ಟು ಕನ್ವೀನಿಯನ್ಸ್ ಆಗಿ ಪ್ಯಾಕೇಜಸ್ ಆಗಲಿ ವೆಹಿಕಲ್ಸ್ ಆಗಲಿ ಇರಲಿಲ್ಲ. ಸೊ ಅಮ್ಮ ಅವ್ರಿಗೆಲ್ಲ ಹೋಗೋದು ಬರೋದೆಲ್ಲ ತುಂಬ ಕಷ್ಟ ಆಗ್ತಿರೋದ್ರಿಂದ ಪ್ರತಿಯೊಂದು ನಾವು ನಂದಿಯಲ್ಲೇ ಮಾಡಿರೋದು. ನಿಮಗೆ ಗೊತ್ತಿರೋಂಗೆ ನಂದಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನೂ ಇದೆ. ನಾನು ಹುಟ್ಟಿದಾಗ ಬಂದು ಪೂಜೆ ಮಾಡಿಸಿರೋದು ಇಲ್ಲೇ. ನನಗೆ ಫಸ್ಟ್ ಕೂದಲು ಕೊಟ್ಟಿರೋದು ಇಲ್ಲೇ. ಅದೇ ರೀತಿ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ನ ತೊಗೊಂಡೋಗಿ ಪೂಜೆ ಮಾಡಿಸಿರೋದು ಸಹ ಇಲ್ಲೇನೆ. ಸೊ ಎವ್ರಿ ಸ್ಪೆಷಲ್ ಮೂಮೆಂಟು ಸ್ಟಾರ್ಟ್ಸ್ ವಿತ್ ನಂದಿ ಅನ್ನೋ ಥರನೇ ನನಗೆ. ಆ್ಯಂಡ್ ಎವ್ರಿ ಟೈಮ್ಗೆ ಅಲ್ಲಿ ಹೋದಾಗೂ ನಂಗೆ ಪ್ರತಿಯೊಂದೂ ಅಷ್ಟೇ ಮೆಮೊರೇಬಲ್ ಆಗಿ ನೆನಪಾಗ್ತಾ ಇರುತ್ತೆ. ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋದಾಗೂ ನಾನು ಪ್ರತಿಯೊಂದು ಹೇಳ್ತಾ ಇದ್ದೆ, ನಮ್ಗೆ ಇಲ್ಲೇ ಕೂದಲು ಕೊಟ್ಟಿದ್ದು ಅಂತೆಲ್ಲ ನಮ್ಮಮ್ಮ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಿಮಗೂ ಇದೇ ಥರ ಯಾವ ಮೂಮೆಂಟ್ ನಂದಿಯಲ್ಲಿ ತುಂಬಾ ಇಷ್ಟ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ. ಅಫ್ಕೋರ್ಸ್ ಚಿಕ್ಕಬಳ್ಳಾಪುರದಲ್ಲಿ ಇರೋರ್ಗೆ ಎಲ್ಲರಿಗೂ ನಂದಿ ಒಂಥರ ಸ್ಪೆಷಲ್ ಪ್ಲೇಸೇ ಹೋಲ್ಡ್ ಮಾಡಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಏನು ಅಂತ ಕಮೆಂಟ್ ಮಾಡಿ.